ಜೀವನದ ಯಾವುದೋ ಒಂದು ಹಂತದಲ್ಲಿ ಸಮರ್ಥನಾದ ಗುರುವಿನ ಮಾರ್ಗದರ್ಶನ ಬೇಕಾಗತ್ತೆ ನಮಗೆ. ಅಂಥ ಗುರುಗಳ ಸಾಲಿನಲ್ಲಿ ಮೇಲ್ಪಂಕ್ತಿಯಲ್ಲಿ ನಿಲ್ತಕ್ಕಂತಹ ಕೆಲವು ಮಹಾನುಭಾವರಲ್ಲಿ ಜಗದ್ಗುರುಗಳೇ ಶ್ರೀ ಶ್ರೀ ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರು. ಗುರುಗಳ ಅನುಗ್ರಹ ಅನ್ನೋದೇ ದೊಡ್ಡ ರಕ್ಷಾ ಕವಚ ಇದ್ದ ಹಾಗೆ. ಜಗನ್ನಾಥದಾಸರಿಗೆ ರಾಯರಿಗೆ ಅದು ಜನ್ಮ ಜನ್ಮಾಂತರದ ಸಂಬಂಧ. ಶ್ರೀ ರಾಘವೇಂದ್ರ ನಿಮ್ಮ ಚಾರು ಚರಣವ, ನಿಮ್ಮ ಚಾರು ಚರಣವ. ಆವಾಗ ರಾಯರಲ್ಲಿ ದಾಸರಾಯರ ಪ್ರಾರ್ಥನೆ ಮಾಡಿದಾಗ ರಾಯರು ಹೇಳ್ತಾರೆ, ತಮ್ಮ ನಿನಗೆ ಇನ್ಮೇಲಿಂದ ಸ್ವಪ್ನದಲ್ಲಿ ಏನು ಬೇಕು ನಾನು ಅದನ್ನ ಬಂದು ಅಲ್ಲಿ ಉಪದೇಶ ಮಾಡ್ತೀನಿ. ರಾಘವೇಂದ್ರ ತೀರ್ಥರ ವೈಶಿಷ್ಟ್ಯ ಅಂತ ಹೇಳಿದ್ರೆ, ಶ್ರೀಮಧ್ವ ಕಲ್ಪವೃಕ್ಷ ಜಯಾಚಾರತು ದೇರವ ಚಿಂತಾಮಣಿಸ್ತು ವ್ಯಾಸಾರ್ಯ ಅಂತ ಹಿಂಗೆ ಹೇಳ್ತಾ ಇದ್ದೀವಿ. ಈಗ ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿ ಈ ಮೂರು ಆಚಾರಗಳು ಕೂಡ ಗ್ರಂಥಗಳಿಗೆ ವ್ಯಾಖ್ಯಾನ ಬರೆದು ರಾಘವೇಂದ್ರ ಸ್ವಾಮಿಗಳು. ಯಾವ ನಮ್ಮ ಟೀಕಾರ ಗ್ರಂಥ ಓದಬೇಕಾಗಿದ್ದರೂ ಕೂಡ ಅದಕ್ಕೆ ಮೊದಲು ರಾಘವೇಂದ್ರ ತೀರ್ಥರ ಒಂದು ಗ್ರಂಥವನ್ನು ಇಟ್ಕೊಂಡು ನಾವು ಓದ್ಕೊಂಡು ಹೋದ್ವಿ ಅಂದರೆ ಪರಮಾತ್ಮ ಮೋಕ್ಷ ಕೊಡ್ತಾನೆ. ಮಂತ್ರಾಲಯ ನಿವಾಸ ಉತ್ತಮ ಹಂಸ, ಮಂತ್ರಾಲಯ ನಿವಾಸ ರಾಘವೇಂದ್ರ ಗುರು ಪವನಕಾಯ, ರಾಘವೇಂದ್ರ ಮಂತ್ರಾಲಯ ನಿಲಯ. ಮಾರೋ ನಮ್ಮ ಮನೆಗೆ ಶ್ರೀ ರಾಘವೇಂದ್ರ, ಮಾರೋ ದುಃಖ ಪಾರ, ಮಾರೋ ದುರಿತ ದೂರ, ಬಾರಯ್ಯ ಸನ್ಮಾರ್ಗ ದಾರಿ ತೋರುವ ಗುರು. ನಮತಾಂ ಕಾಮಧೇನುವೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ 354ನೆಯ ಆರಾಧನಾ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳು ನಿರೀಕ್ಷಿಸಿ ನಿಮ್ಮ ಭಕ್ತಿಸುಧಾ TMH ವಾಹಿನಿಯಲ್ಲಿ ಮಾತ್ರ.